ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲ ಕ್ಯಾಬಿನೆಟ್ನಲ್ಲೇ ಮಂತ್ರಿ ಆಗಿರೋ ಸತೀಶ್ ಜಾರಕಿಹೊಳಿ ಸಮಾಧಾನವಾಗಿಲ್ಲ, ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರನೇ. ಮೊದಲ ಬಾರಿಗೆ ಮಂತ್ರಿ ಆದ್ರೂ ಕೂಡ ಅವರು ಅಂದುಕೊಂಡಂತಹ ಯಾವುದೂ ಆಗಲಿಲ್ಲ ಅನ್ನುವಂಥದ್ದು ಅವ್ರಿಗಿರುವಂತಹ ಅಸಮಾಧಾನ. ಇದ್ರ ಬಗ್ಗೆ ನಾವು ಈ ಹಿಂದೆ ಸಾಕಷ್ಟು ಸ್ಟೋರಿಗಳನ್ನ ಮಾಡಿದ್ದೇವೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನೂ 1 ತಿಂಗಳು ಕೂಡ ಕಳೆದಿಲ್ಲ. ಈಗ ಆಲ್ರೆಡಿ ಒಂದೊಂದೇ ಅಸಮಾಧಾನವನ್ನ ನೇರವಾಗಿಯೇ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ರೀತಿಯಲ್ಲಿಯೇ ಮಾಧ್ಯಮಗಳ ಮುಂದೆಯೇ ಹೇಳಿಕೆಗಳನ್ನ ಕೊಡುವ ಮೂಲಕ ಎಲ್ಲವೂ ಕೂಡ ಸರಿ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸಮಾಧಾನವಾಗಿಲ್ಲ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಅಸಮಾಧಾನಕ್ಕೆ, ಈ ಒಂದು ಅಸಮಾಧಾನದ ಬೆಂಕಿಗೆ ತಣ್ಣೀರನ್ನ ಡಿ.ಕೆ. ಶಿವಕುಮಾರ್ ಅವರು ಸುರಿಲಿಲ್ಲ ಅಂತಂದ್ರೆ 2 ವರ್ಷ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಸುಭದ್ರವಾಗಿರುವಂಥದ್ದು 100ಕ್ಕೆ 100 ಅನುಮಾನ ಅನ್ನೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯವನ್ನ ಹತ್ತಿರದಿಂದ ಗಮನಿಸಿದ್ದವರಿಗೆ ಇದು ಗೊತ್ತಾಗತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅವರು CM ಆದ್ರಲ್ಲ, ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು, ಭಾರತ್ ಜೋಡೋ ಯೋಜನೆ. ಈ ಮೂಲಕ ಯುವಕರ ಸಂಘಗಳನ್ನ ಮಾಡಿ ಅವರ ಉದ್ಯೋಗಕ್ಕೆ ಅಂತೇಳಿ ಪ್ರತಿ ಒಂದು ಸಂಘಕ್ಕೂ 10 ಲಕ್ಷವನ್ನ ಕೊಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ರಲ್ಲ. ಈ ಒಂದು ಯೋಜನೆಗೆ ಬರೋಬ್ಬರಿ 10,000 ಕೋಟಿಗಿನ ಹೆಚ್ಚು ದುಡ್ಡು ಬೇಕು. ಇದಕ್ಕೆ ಸತೀಶ್ ಜಾರಕಿಹೊಳಿ ನೇರವಾಗಿಯೇ ಅಸಮಾಧಾನವನ್ನ ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸಿದ್ರು. ಮೊದಲನೇದು ಘೋಷಣೆ ಏನೋ ಮಾಡಿದ್ದಾರೆ, ಇದು ಸರ್ಕಾರಕ್ಕೆ ತುಂಬಾ ಹೊರೆ ಆಗುತ್ತೆ ಈ ಯೋಜನೆ ಅನ್ನುವಂಥ ಅಸಮಾಧಾನವನ್ನು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರು. ಒಂದು. ಎರಡನೇ ವಿಚಾರ, 28ಕ್ಕೆ CM ಆಗುವಂತಹ ವಿಚಾರ. 28ಕ್ಕೆ ಮುಖ್ಯಮಂತ್ರಿ ನಾನೇ ಅನ್ನುವಂಥ ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. 28ಕ್ಕೆ ನಾನು ಮುಖ್ಯಮಂತ್ರಿಯ ಸ್ಥಾನದ ಆಕಾಂಕ್ಷಿ ಅಂತೇಳಿ ಸತೀಶ್ ಜಾರಕಿಹೊಳಿ ಹಲವು ವರ್ಷಗಳ ಹಿಂದೆನೆ ಹೇಳಿದ್ರು. ಇದಕ್ಕೂ ಕೂಡ ಒಂದು ಕೌಂಟರ್ ಅನ್ನ ಕೊಟ್ಟರು. ಓಕೆ, ನೋಡೋಣ, ಫಸ್ಟ್ 28ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರಲಿ, ಆಮೇಲೆ ನೋಡೋಣ. ಅಂದ್ರೆ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಒಂದ್ ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ, ಅದಕ್ಕೆ ಇವರು ಒಂದು ನೇರವಾದಂಥ ಟಾಂಗ್ ಅನ್ನ ಕೊಟ್ಟರು. ಸರ್ಕಾರ 28ಕ್ಕೆ ಬರಲಿ, ಆಮೇಲೆ ಮುಖ್ಯಮಂತ್ರಿ ಯಾರಾಗ್ತಾರೆ ನೋಡೋಣ ಅನ್ನುವಂಥದ್ದು. ಇನ್ನ ಮೂರನೇ ಅಸಮಾಧಾನ, ಮೂರನೇ ಡೈರೆಕ್ಟ್ ಹೇಳಿಕೆ ಕೊಟ್ಟಿದ್ದು ಅಂದ್ರೆ ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗಬೇಕು. KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಯಾರು, ಸತೀಶ್ ಜಾರಕಿಹೊಳಿ. ಹೀಗಾಗಿ ನಿಮಗೆ ಸ್ಥಾನ ಕೈ ತಪ್ಪೋಯ್ತಲ್ಲ, ಮತ್ತೆ 28ಕ್ಕೆ ಸರ್ಕಾರ ಬಂದ್ರೆ ನೀವೇ ಮುಖ್ಯಮಂತ್ರಿ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಟಾಂಗ್ ಅನ್ನ ಕೊಟ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, ಅವರೇನು KPCC ಅಧ್ಯಕ್ಷರಾಗಿದ್ರ? ಡಿ.ಕೆ. ಶಿವಕುಮಾರ್ ತಾನೇ ಆಗಿದ್ದು. ಮತ್ತೆ ಸಿದ್ದರಾಮಯ್ಯ ಅವ್ರು ಕೊಟ್ರಲ್ಲ, ಆ ರೂಲ್ಸ್ ಎಲ್ಲ ಹೋಯ್ತಿವಾಗ, ಆ ರೂಲ್ಸ್ ಎಲ್ಲ ಏನು ನಡೆಯಲ್ಲ. KPCC ಅಧ್ಯಕ್ಷ ಆಗಿರ್ಲಿಲ್ಲ ಅಂದ್ರೂ ಕೂಡ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದ್ರೆ CM ಯಾರು ಬೇಕಾದ್ರೂ ಆಗಬಹುದು, ನಾನು ಆಗ್ಬಹುದು ಅನ್ನುವಂಥ ನೇರ ಮೆಸೇಜ್ ಅನ್ನ ಕೊಟ್ರು. ಅದಾದ್ಮೇಲೆ ಖಾತೆಗಳ ವಿಚಾರವಾಗಿ ಅಸಮಾಧಾನವನ್ನ ನೇರವಾಗಿ ಹೊರಗಡೆ ಹಾಕಿದ್ರು. ನಾನು PW ಖಾತೆ ಜೊತೆಗೆ ಕ್ರೀಡಾ ಇಲಾಖೆಯ ಖಾತೆಯನ್ನ ಕೇಳಿದ್ದೆ, ಬಟ್ ಕೊಟ್ಟಿದ್ರೆ ಒಂದು ಕ್ರಾಂತಿನೇ ಮಾಡ್ತಿದ್ದೆ, ಬಟ್ ಅದು ನಂಗೆ ಸಿಕ್ಕಿಲ್ಲ, ಪರಮೇಶ್ವರ್ ಅವ್ರು ಕೊಟ್ಟಿದ್ದಾರೆ ಅನ್ನುವಂಥ ಮತ್ತೊಂದು ಅಸಮಾಧಾನವನ್ನ ಹೊರ ಹಾಕಿದ್ರು. ಅದೆಲ್ಲದಕ್ಕೂ ಬಹಳ ಮುಖ್ಯವಾಗಿ ಈಗ ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ, ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಇದು ಒಂದು ಕಡೆ ಈ ರೈತರ ಒಂದು ಹೋರಾಟ, ರೈತರು ತೀವ್ರತರವಾದಂಥ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ತಮ್ಮ ಜಾಗಗಳನ್ನ ಕೊಡೋದಕ್ಕೆ, ಜೊತೆಗೆ ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಆಗಬಾರ್ದು ಅಂತೇಳಿ. ಇದಕ್ಕೆ ಈಗ ಆಲ್ರೆಡಿ BJP, JDS, ವಿವಿಧ ರೈತಪರ ಸಂಘಟನೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದ್ರು ಕೂಡ ಡಿ.ಕೆ. ಶಿವಕುಮಾರ್ ಯಾವುದನ್ನು ಕೂಡ ಕಿವಿ ಮೇಲೆ ಹಾಕೊಂದೇನೆ ನಾನು ಮಾಡೇ ತೀರ್ತೀನಿ ಅಂತೇಳಿ ಈಗ ಆಲ್ರೆಡಿ ನೋಟಿಫಿಕೇಶನ್ ಕೂಡ ಹೊರಸಾಯಿತು. ಈ ವಿಚಾರವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಪ್ಪ ಡಿ.ಕೆ. ಕೈ ಹಾಕಿರುವಂಥದ್ದು ಮುಖ್ಯಮಂತ್ರಿ ಬೇರೆ ಆಗಿದ್ದಾರೆ, ನಾವು ಇದ್ರ ಬಗ್ಗೆ ಸ್ಟೇಟ್ಮೆಂಟೇ ಕೊಡೋದು ಬೇಡ ಅಂತೇಳಿ ಟೌನ್ಶಿಪ್ ವಿಚಾರ ಬಂದಾಗ ಸಾಕಷ್ಟು ಜನ ಮಂತ್ರಿಗಳು MLAಗಳು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗ್ತಾ ಇಲ್ಲ, ಬದಲಿಗೆ ಮಾಧ್ಯಮಗಳನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ. ಆದರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ನೇರವಾಗಿ ಅಸಮಾಧಾನವನ್ನ, ವಿರೋಧವನ್ನ ವ್ಯಕ್ತಪಡಿಸಿ ರೈತರ ಪರವಾಗಿ ನಿಂತಿದ್ದಾರೆ. ಯಾವುದೋ ಒಂದು ಸರ್ಕಾರದ ಯೋಜನೆಯಿಂದ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಾ ಇದೆ ರೈತರಿಗೆ, ಆ ರೈತರ ವಿರೋಧ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ ಅನ್ನುವಂಥದ್ದು ನಿಜ ಆದ್ರೆ ನಾವ್ ಯಾಕೆ ಅದನ್ನ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ.
ಇದನ್ನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಮುಂದೆ ಇಟ್ಟು ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ರೈತರಿಗೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೋದು, ಪ್ರತಿಭಟನೆ ಮಾಡ್ತಾರ, ವಿರೋಧ ಮಾಡ್ತಾರ, ನನಗೊಂದು ಕಲ್ಲು ಹೊಡಿತಾರ, ಹೊಡಿಲಿ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ಒಂದು ಕಡೆ, ಅದೇ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಅಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ಇತ್ತು, ಯೋಜನೆ ಇತ್ತು ಅಂತಂದ್ರೆ ನಾವು ಅದನ್ನು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿ ನಿರ್ಧಾರವನ್ನು ಪ್ರಕಟ ಮಾಡುವಂಥದ್ದು ಒಳ್ಳೆಯದು, ಇದ್ರ ಬಗ್ಗೆ ವಿಸ್ತೃತವಾದಂಥ ಒಂದು ಚರ್ಚೆ ಆಗುವಂಥದ್ದು ಒಳ್ಳೆಯದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೆಕ್ಸ್ಟ್ 26ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ. ಅವತ್ತು ಯಾರು ಈ ವಿಚಾರವನ್ನು ಎತ್ಕೊಂತಾರೋ ಇಲ್ವೋ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಬಿಡದಿ ರೈತರ ಪರವಾಗಿ ಈ ವಿಚಾರದಲ್ಲಿ ವಾಯ್ಸ್ ರೈಸ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ, ಅದನ್ನು ಅವ್ರು ಮಾಡೇ ಮಾಡ್ತಾರೆ. ಹೀಗಾಗಿ ಈ ಒಂದು ವಿಚಾರದೊಳಗಡೆ ಸರ್ಕಾರದಲ್ಲೇ ಗೊಂದಲ ಉಂಟಾಗ್ತಾ ಇರುವಂಥದ್ದು, ಸಾಕಷ್ಟು ವಿರೋಧಗಳು, ಟೀಕೆಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಕೇವಲ ಒಂದು ಬಿಡದಿ ರೈತರ ವಿರೋಧ ಆಗೋದಿಲ್ಲ, ಇಡೀ ರಾಜ್ಯದಲ್ಲೇ ಎಲ್ಲ ರೈತರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ಇಡೀ ರಾಜ್ಯದ ರೈತರ ವಿರೋಧವನ್ನ ಕಟ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ 28ಕ್ಕೆ ಬರುವಂಥದ್ದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಸೂಕ್ಷ್ಮತೆಯನ್ನ ಸತೀಶ್ ಜಾರಕಿಹೊಳಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದೇ ಒಂದು ಕಾರಣಕ್ಕೆ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂಥ ಕಾರಣಕ್ಕೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ಬೇಡ ಅನ್ನುವಂಥ ಕಾರಣಕ್ಕೆ ರೈತರ ಪರವಾಗಿ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ. ಈ ಹೆಜ್ಜೆ ಇನ್ನೂ 10 ಹೆಜ್ಜೆ ಮುಂದೆ ಹೋಗಿ ಈ ಟೌನ್ಶಿಪ್ ವಿಚಾರ ಇದೆಯಲ್ಲ, ಇದು ಕ್ಯಾನ್ಸಲ್ ಆಗಿ ಈ ಯೋಜನೆಯನ್ನ ಕೈ ಬಿಟ್ಟು ರೈತರ ಪರವಾಗಿ ಸರ್ಕಾರ ನಿಲ್ಲುವಂಥ ನಿಟ್ಟಿನಲ್ಲಿ ಸರ್ಕಾರವನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೋ ಅಥವಾ ಇಕ್ಕಟ್ಟಿಗೆ ಸಿಲಿಸ್ತಾರೋ ಸತೀಶ್ ಜಾರಕಿಹೊಳಿ ಅವರು ಕಾದು ನೋಡಬೇಕಾಗಿದೆ. ಈ ವಿಚಾರದಲ್ಲಿ ರೈತರ ಬೆಂಬಲ ಕಂಪ್ಲೀಟ್ ಆಗಿ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರಕ್ಕೆ ಕಂಪ್ಲೀಟ್ ಆದಂಥ ಒಂದು ಬೆಂಬಲ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟಕ್ಕಷ್ಟೇ ಪದೇ ಪದೇ ಅವರು ಸಿಎಂ ಬದಲಾವಣೆ ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಡ್ತಿದ್ರಲ್ಲ, ಈ ಮೂಲಕವೇ ಸಾಕಷ್ಟು ವಿರೋಧವನ್ನ ಕಟ್ಕೊಂಡ್ಬಿಟ್ರು. ಅದೇ ಒಂದು ಕಾರಣಕ್ಕೋಸ್ಕರ ಜಮೀರ್ಗೆ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿಲ್ಲ, 2ನೇ ಕ್ಯಾಬಿನೆಟ್ ಅಲ್ಲಿ ಕೂಡ ಸಿಗೋ ಡೌಟ್ ಇದೆ. ಆದ್ರೆ ಇವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬರೋಕ್ಕೆ 23ರಲ್ಲಿ ಏನು ಈ ಮುಸ್ಲಿಮರ ಸಮುದಾಯ ಇದೆಯಲ್ಲ, ನಮ್ಮ ಕೈ ಹಿಡಿದಿದೆ ಅಂಥ ಮುಸ್ಲಿಂ ಸಮುದಾಯದ ಶಾಸಕರನ್ನ ಸಚಿವರನ್ನಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಚಾನ್ಸ್ ಅನ್ನ ಕೊಡಬೇಕು, ಸಾಧ್ಯವಾದ್ರೆ ಇನ್ನೂ 1-2 ಹೆಚ್ಚಿನ ಸ್ಥಾನವನ್ನೇ ಮುಸ್ಲಿಂ ಸಮುದಾಯಕ್ಕೆ ನಾವು ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಜಮೀರ್ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಇದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಈ ಮೂಲಕ ಮುಸ್ಲಿಂ ಸಮುದಾಯ ಏನ್ ಮಾಸ್ ಲೀಡರ್ ಜಮೀರ್ ಅಹಮದ್ ಖಾನ್ ಅಂತೇಳಿ ಕರೀತಿದಾರಲ್ಲ, ಹಾಗೇನಾದ್ರೂ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಸ್ಥಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಒಂದು ಸಮುದಾಯ ಸಿದ್ದರಾಮಯ್ಯವರ ಹಿಂದೆ ಹೇಗಿತ್ತೋ ಅದೇ ರೀತಿಯಾಗಿ ಮುಂಬರುವಂತಹ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹಿಂದೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡೇನೆ ಸತೀಶ್ ಜಾರಕಿಹೊಳಿ ಅವರು ನಿಧಾನವಾಗಿ ಒಂದೊಂದೇ ಅಸಮಾಧಾನವನ್ನ ವ್ಯಕ್ತಪಡಿಸಿ, ನಾನು ಈ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿ PWD ಖಾತೆಯನ್ನೇ ಹೊಂದಿದ್ರು ಕೂಡ ನಾನು ಸಮಾಧಾನವಾಗಿಲ್ಲ ಅನ್ನುವಂಥದ್ದನ್ನ ಪದೇ ಪದೇ ತೋರಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆಗಳು, ಅವರ ಒಂದು ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.